ಎಲ್ರಿಗೂ ನಮಸ್ಕಾರ. ನಾನು ಗೌಡ್ಗೆರೆ ಚನ್ನಪಟ್ಟಣ ತಾಲೂಕು. ಅಲ್ಲಿಗೆ ಹರಕೆ ಕಾಯಿ ಕಟ್ಟೋಕ್ಕೆ 4ನೇ ವಾರ. ಸೊ ನಾವೇನು ತಿಳ್ಕೊಂಡ್ವಿ, ನಾವು ಮಂಗಳವಾರನೂ ಕೂಡ ಒಂದು ಹೋಗಬೇಕು, ನೋಡೋಣ ಮಂಗಳವಾರ, ಶುಕ್ರವಾರ, ಭಾನುವಾರ ಅದು ಒಂದು ಒಳ್ಳೆ ದಿವಸ ಅಲ್ವಾ ಅಂತ ಮಂಗಳವಾರ ಹೋಗಿದ್ವಿ. ಓ ಮೈ ಗಾಡ್, ಮಂಗಳವಾರ ರಶ್ ನೋಡಿಬಿಟ್ಟು ನನಗಂತೂ 3-4 ಗಂಟೆ ಕ್ಯೂ ಅಲ್ಲಿ ನಿಂತಿದ್ವಿ. ಅಬ್ಬಬ್ಬ, ತಾಯಿ ಮಹಿಮೆ ಎಷ್ಟೊಂದು ಇರಬೇಕು ಅಲ್ವಾ. ನಿಜವಾಗೂ ಹೇಳಬೇಕಾದ್ರೆ ಇಷ್ಟೊಂದು ಜನ ಬರಲು ಕಾರಣ ತಾಯಿಯ ಮಹಿಮೆ ಅಂತಲೇ ಹೇಳ್ಬೋದು. ತಾಯಿಯ ಮೇಲೆ ಇಟ್ಟಿರುವ ನಂಬಿಕೆ ಅಂತ ಹೇಳಿರ್ಬೋದು. ಇಷ್ಟೊಂದು ಜನಗಳ ಕಷ್ಟನ ಆ ತಾಯಿ ನೆರವೇರಿಸಲಿ, ಅವರ ಆಸೆ ಈಡೇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಡ್ಕೋತೀನಿ. ಯಾಕಂದರೆ ಆ ವ್ಯವಸ್ಥೆನೂ ಕೂಡ ಇಷ್ಟೊಂದು ಜನ ಇದ್ದರೂ ಕೂಡ ಎಲ್ಲೂ ಕೂಡ ನೂಕು ನುಗ್ಗಲಿಲ್ಲದೆ ವ್ಯವಸ್ಥೆನೂ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಯಾಕಂದರೆ ನಾವು ಸೋಮವಾರ ಬುಧವಾರನೇ ಇಷ್ಟು ತನಕ ಹೋಗ್ತಾಯಿದ್ವಿ. ಸೋಮವಾರ ಬುಧವಾರ ಹೋದಾಗ ನಮಗೆ ಒಂದು 3-4 ಈ ಥರ ಲೈನ್ ಈ ಥರ ಮಾಡಿರ್ತಾರೆ. ಸೊ ನಮ್ಮ ಕ್ಯೂ ಇರಲಿಲ್ಲ, ಒಂದು ಅರ್ಧ ಗಂಟೆಯಲ್ಲೇ ಮುಗಿಸ್ಕೊಂಬಿಟ್ಟು ಬರ್ತಾಯಿದ್ವಿ. ನಾವು ನೋಡ್ತಾ ಇದ್ದರೆ ಹೋಗ್ತಾ ಒಳಗಡೆ ಹೋದರೆ ಒಳ್ಳೆ ಹಾಲಿಗೆ, ಊಟದ ಹಾಲಿಗೆ ಹೋಗುವಾಗ ಅಷ್ಟು ದೊಡ್ಡ ಹಾಲು, ಅಲ್ಲೂ ಕೂಡ ಇಷ್ಟು ಕ್ಯೂ ಇದೆ ನೋಡಿ. ಸಾಧಾರಣ ಒಂದು 10-12 ಲೈನ್ ಕ್ಯೂ ಇರುತ್ತೆ ಇಲ್ಲಿ ಆ ದೊಡ್ಡ ಹಾಲಲ್ಲಿ. ಈ ಥರ ನೀಟಾಗಿ ಹೋಗಬೇಕು ಕ್ಯೂವಲ್ಲಿ. ಆಮೇಲೆ ಫ್ಯಾನಿನ ವ್ಯವಸ್ಥೆನೂ ಪಾಪ ಮಾಡಿದ್ದಾರೆ, ಯಾರಿಗೂ ತೊಂದರೆ ಆಗದಂಗೆ ಜನರಿಗೆ ಒಂದು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಜನ ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ನೋಡಿ, ಅಲ್ಲಿಂದ ಲೈನ್ ಹೊರಗಡೆ ಬಂದಮೇಲೆ ನೋಡಿ, ಅಲ್ಲಿ ಬಸಪ್ಪನ ಸಮಾಧಿ ನೋಡಿ. ಈಗ ಒರ್ಜಿನಲ್ ಬಸಪ್ಪನ ಅಲ್ಲಿ ಬಸವನ ತಂದಿರ್ತಾರೆ. ಸೊ ದೇವಿಯ ಒಂದು ಅರ್ಚನೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ತಂದಿರ್ತಾರೆ. ಸೊ ಅಲ್ಲಿ ದೇವಿ ಪೂಜೆ ಮಾಡಬೇಕಾದ್ರೆ ನೋಡಿ, ಅಲ್ಲಿ ನನಗೆ ಅಂದರೆ ನಾನು ಸ್ವಲ್ಪ ದೂರ ಇದ್ದೆ, ಹಂಗಾಗಿ ಫೋಕಸ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಬಸವನ ಅಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ ಅಲ್ಲಿ ತಂದು ನಿಲ್ಲಿಸಿರ್ತಾರೆ. ನಿಲ್ಲಿಸಿ ಅಲ್ಲಿ ಪೂಜೆ ಮಾಡೋಕ್ಕೆ ಇದು ಮಾಡ್ತಾರೆ. ಯಾಕಂದರೆ ಆ ದೇವಿ ಶಕ್ತಿ ಅಷ್ಟೇ ಇದೆ ದೇವಿಯಲ್ಲಿ. ಅಂದರೆ ಒಬ್ಬರೊಬ್ಬರು ಹೇಳ್ತಾರೆ, ನಾವು ಏನಾದರೂ ಒಂದು ಹರಕೆ ಕಾಯಿ ಕಟ್ಟಿದರೆ ಅದನ್ನು ಒಂದು 3 ತಿಂಗಳಲ್ಲಿ ನೆರವೇರಿಸಬೇಕು ಅಂತಾರೆ. ಸೊ ನಮ್ಮ ಶಕ್ತಿ ಅನುಸಾರವಾಗಿ ನಾವು 3 ಅಥವಾ 5 ಅಥವಾ 7 ಆ ಥರ ಕಟ್ತಾರೆ. ಅಂದರೆ ಬಸಪ್ಪನ ಸಮಾಧಿಗೆ 7 ಸುತ್ತು ಬಂದುಬಿಟ್ಟು ಮಾಡ್ತಾರೆ ನೋಡಿ. ಹರಕೆ ಕಾಯಿಂದ ಚೀಟಿ ತಂದುಬಿಟ್ಟು ಹರಕೆ ಕಾಯಿ ತಂದು ಮೇಲ್ಗಡೆ ಚಾಮುಂಡಿ ಪ್ರತಿಮೆ ಇದೆಯಲ್ಲ, ಅಲ್ಲಿಗೆ ನಾವು ಹೋಗಿ ಪಾದದ ಹತ್ರ ದೇವಿ ಅಲ್ಲಿ ಇದು ಮಾಡಿ ಅಲ್ಲಿ ನಮಗೆ ದೇವಿಗೆ ಹಿಂಗೆ ತೋರಿಸ್ಬಿಟ್ಟು ಕೊಡ್ತಾರೆ ನೋಡಿ. ಅಬ್ಬಬ್ಬ, ಜನ ನೋಡಿ ಹೆಂಗಿದಾರಂದರೆ ಆ ಬಿಸಿಲು ಆ ಇದನ್ನು ಲೆಕ್ಕಿಸದೆ ನೋಡಿ. ಕೆಲವರು ಉಪ್ಪಿನ ಆರತಿನೂ ಮಾಡ್ತಿದ್ದಾರೆ. ಯಾಕಂದರೆ ಉಪ್ಪು ಅಲ್ಲಿ ದೃಷ್ಟಿಯನ್ನು ತೆಗಿತಾರೆ ಅಂತ ಹೇಳ್ತಾರೆ. ಅಂದರೆ ನಾವೇ ಉಪ್ಪು ದುಡ್ಡು ಕೊಟ್ಬಿಟ್ಟು ತಗೊಂಡು 30 ರೂಪಾಯಿ ಕೊಟ್ಟು ತಗೊಂಡು ಚೀಟಿ ಮಾಡಿಸ್ಕೊಂಡು ಅಲ್ಲಿ ಉಪ್ಪು ತಗೊಂಡು ಅಲ್ಲಿ ನಾವು ಉಪ್ಪು ತೊಗೊಂಬಂದ್ಬಿಟ್ಟು ಅದರಲ್ಲಿ ಕರ್ಪೂರನ ಊದ್ಕೊಂಡಿನೂ ಕೊಟ್ಟಿರ್ತಾರೆ. ಸೊ ನಾವು ನಮ್ಮ ಮೇಲಿಂದ 2-3 ಸಲ ಹಿಂಗೆ ದೃಷ್ಟಿ ತೆಗೆದ್ಬಿಟ್ಟು ಮತ್ತು ಉಳಿದಿದ್ದು ಉಪ್ಪನ್ನ ಆ ರಾಶಿಗೆ ಹಾಕ್ತಾರೆ. ಆಮೇಲೆ ಕರ್ಪೂರ ಮತ್ತು ಊದ್ಕಡ್ಡಿನೂ ಬೆಳಗ್ತಾರೆ. ನಿಜವಾಗಲೂ ಒಂದೊಂದು ಸಲ ಅನಿಸುತ್ತೆ, ಇದು ಭ್ರಮೆನಾ ಅಥವಾ ನಿಜವಾದ್ದು ಹೌದಾ? ಕಲಿಯುಗದಲ್ಲಿ ಶಕ್ತಿ ದೇವತೆ ಅನ್ನೋದು ಗೌಡ್ಗೆರೆ ಚಾಮುಂಡೇಶ್ವರಿ ಅಂತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಹೇಳ್ಕೊಂಡ್ರೆ ಇಲ್ಲಿ ನೆರವೇರುತ್ತಂತ ಹೇಳ್ತಾರೆ. ಬಟ್ ನಂದು 4ನೇ ವಾರ ಆಯಿತು. ಇಷ್ಟರ ತನಕ ತಾಯಿ ಇನ್ನೂ ನನ್ನ ಆಸೆ ನೆರವೇರಲಿಲ್ಲ. ನೋಡೋಣ, ಯಾಕಂದರೆ ಒಬ್ಬರಿಗೆ ಲೇಟಾಗಿ ಆಗುತ್ತೆ ಅಂತಾರೆ ತಾಯಿ. ಯಾಕಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ. ಅಂದರೆ ನಮ್ಮ ತಾಳ್ಮೆ ಎಲ್ಲಿವರೆಗಿದೆ ಅಂತ ಪರೀಕ್ಷೆ ಮಾಡ್ತಾರಂತಾರೆ. ಸೊ ಇಷ್ಟೊಂದು ಜನ ವಯಸ್ಸಾದವರು, ಚಿಕ್ಕ ಮಕ್ಕಳು ಇಟ್ಕೊಂಡು ಅವರೆಲ್ಲ ಬಂದಿರಬೇಕಾದ್ರೆ ಅದೊಂದು ಮನಸ್ಸಲ್ಲಿ ಏನೋ ಒಂದು ಇದ್ದಿರಬೇಕು ನೋಡಿ. ಇಲ್ಲಿ ಚಾಮುಂಡಿ ಪ್ರತಿಮೆ ಕೆಳಗಡೆ, ಫುಲ್ ಕೆಳಗಡೆ ಉಪ್ಪಿನ ಹರಕೆ ಮಾಡ್ತೀವಲ್ಲ, ಅಲ್ಲೇ ಮುಂದೆ ಕೆಳಗಡೆ ಅಲ್ಲೂ ಕೂಡ ತಾಯಿನ ಅಲ್ಲಿ ನಾವೇ ಊದ್ಕಡ್ಡಿ, ಉತ್ಪತ್ತಿ, ಆಮೇಲೆ ಅಲ್ಲೇ ಬೆಲ್ಲದ ಆರತಿ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಸೊ ಎಲ್ಲೂ ಕೂಡ ನುಗ್ಗಲ ಆಗಲ್ಲ, ಯಾಕಂದರೆ ವ್ಯವಸ್ಥೆನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಉಪ್ಪಿನ ಹರಕೆ ನೋಡಿ. ಇಲ್ಲಿ ಉಪ್ಪು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಈ ಥರ ಉಪ್ಪು ಹಾಕಿರ್ತಾರೆ ತಾಯಿ ಮುಂದೆ ನೋಡಿ. ಇದೆಲ್ಲ ಉಪ್ಪಿನ ರಾಶಿ ನೋಡಿ ಇಲ್ಲಿ. ಸೊ ಹಂಗಾಗಿ
ಅಲ್ಲಿ ಹೋದಾಗ ಏನೋ ಒಂಥರ ವೈಬ್ರೇಷನ್ ಅಂತೂ ಖಂಡಿತ. ಯಾರೋ ಕೂಡ ನಮ್ಗೆ ಹೋಗೋಕ್ಕಾಗಲ್ವೇನೋ ಅಂತ ಯಾರ್ಯಾರು ತಿಳ್ಕೊಂಡಿರ್ತಾರೆ, ಬಟ್ ನಿಜವಾಗ್ಲೂ ಹೋಗಿ ಬರ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಮೈಸೂರು ಭಾಗದಿಂದ 2 ಬಸ್ ಬಂದವೆ. ಮೈಸೂರು ಭಾಗದಿಂದ ಮತ್ತು ಕುಣಿಗಲ್ಲು ಮತ್ತು ಅದಕ್ಕೆ ಸಪ್ರೇಟ್ ಬಸ್ಗಳು ವ್ಯವಸ್ಥೆ ಇದೆ. ಮೈಸೂರಿಗೆ ಸಪ್ರೇಟ್, ಮೈಸೂರಿಗೆ ಹೋಗುವಂಥ ಬಸ್ಗಳಿಗೆ ಸಪ್ರೇಟು ಬಸ್ ನಿಲ್ದಾಣದ ವ್ಯವಸ್ಥೆ ಇದೆ. ಮೈಸೂರಿಗೆ ಹೋಗುವಂಥ 2 ಬಸ್ ಹಿಡಿದ್ದೇವೆ. ಮೈಸೂರು ಆ ಕಡೆ ಭಾಗಕ್ಕೆ ಹೋಗುವಂಥ ಬಸ್ಗಳಿಗೆ 2 ಬಸ್ ಹಿಡಿದ್ದೇವೆ. ಸಾಗರ ನಾವು ಅದೊಂದು ಚೆನ್ನಾಗಿ ಮೊಬೈಲ್ ನೋಡ್ತೀರಾ ಮಾತ್ರ